ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಮಳೆ ಕೊರತೆಯಿಂದ ಹೆಸರು ಬೆಳೆಗೆ ಉಸಿರಿಲ್ಲದಂತಾಗಿದೆ. ಮಳೆ ಇಲ್ಲದೆ ನೆಲ ಬಿಟ್ಟು ಹೆಸರು ಬೆಳೆ ಮೇಲೆ ಏಳ್ತಾ ಇಲ್ಲ. ಒಣಗುವ ಹಂತ ತಲುಪಿದ ಗದಗಿನ ಹೆಸರು ಬೆಳೆ 1.17 ಲಕ್ಷ ಹೆಕ್ಟೇರ್ನಲ್ಲಿದ್ದಂಥ ಬೆಳೆಗೆ ತೇವಾಂಶದ ಕೊರತೆ ಉಂಟಾಗಿದೆ. ಎಕರೆಗೆ ಸಾವಿರಾರು ರೂಪಾಯಿ ನಷ್ಟವಾಗುವಂತಹ ಭೀತಿಯಲ್ಲಿ ರೈತರಿದ್ದಾರೆ. ಜಿಲ್ಲೆಯಲ್ಲಿ ಅನಾವೃಷ್ಟಿಯಿಂದ ರೈತರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಜೂನ್ ತಿಂಗಳಿನಲ್ಲೇ ಹೆಸರು ಬಿತ್ತನೆ ಮಾಡಿದರೂ ರೈತರು ಅನ್ನದಾತರಿಗೆ ಈಗ ಮಳೆ ಇಲ್ಲದೆ ನಿರಾಸೆ ಉಂಟಾಗಿದೆ. ಹೆಸರು ಬೆಳೆ ಯಾವ ರೀತಿಯಾಗಿ ಬೆಳಿಬೇಕು ಅನ್ನುವಂತಹ ಪ್ರಶ್ನೆಯನ್ನ ರೈತರು ಮಾಡ್ತಾ ಇರುವಂತದ್ದು. ಅನಾವೃಷ್ಟಿಯಿಂದಾಗಿ ಇಂತಹ ಸಮಸ್ಯೆ ಉಂಟಾಗಿರುವಂತದ್ದು. ಎಕರೆಗೆ ಸಾವಿರಾರು ಗಟ್ಟಲೆ ನಷ್ಟವಾಗತ್ತೆ ಅಂತ ಹೇಳಿ ರೈತರು ತಮ್ಮ ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬರಗಾಲದ ಛಾಯೆ ಆವರಿಸಿರುವಂತಹ ಕಾರಣ ಹೆಸರು ಬೆಳೆಗೆ ಉಸಿರಿಲ್ಲದಂತೆ ಆಗಿರುವಂತದ್ದು. ಈಗ ನೆಲ ಬಿಟ್ಟು ಹೆಸರು ಬೆಳೆ ಮೇಲೆ ಏಳ್ತಾನೆ ಇಲ್ಲ, ಬೆಳೀತಾನೆ ಇಲ್ಲ ಅಂತ ಹೇಳಿ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮಾಡಿದ್ವಿ. ಒಂದು ಎಕರೆಗೆ ಕಡಿಮೆ ಅಂದ್ರೆ 10 ರಿಂದ 15 ಸಾವಿರ ರೂಪಾಯಿ ನಾವು ಖರ್ಚು ಮಾಡಿದ್ವಿ. ಹಿಂದಿನ ವರ್ಷ ಹಿಂಗೆ ನಾವು ಹೆಸರು ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡಿ ಇನ್ನೇನು ರೈತ ಭಾಳ ಖುಷಿಯಾಗಿದ್ವಿ. ನಾವೆಲ್ಲ ಭಾಳಷ್ಟು ಮಳೆ ಆಗಕ್ಕೆ ಬಿಡ್ತು. ಪೀಕ್ ಬರೋ ಟೈಮ್ನಾಗ ಆ ಮಳೆಗೆ ಸಂಪೂರ್ಣ ನಮ್ಮ ಬೆಳೆ ಎಲ್ಲ ನಾಶ ಆಯ್ತು. ಹುಳ ಬಿದ್ದು ಹೆಸರು ಎಲ್ಲಿ ನಾವು ಮಾರ್ಕೆಟ್ಗೆ ಹೋದ ಒಂದು ಪರಿಸ್ಥಿತಿ ಬಂದು ಭಾಳಷ್ಟು ಹಾಳಾದ ರೈತ. ಈ ವರ್ಷ ಏನಾರ ನಮಗೆ ದೇವ್ರ ಕಂಟದನ ಅಂಥೇಳಿ ನಾವು ರೋಣಿ ಮಳೆಗೆ ಬಿತ್ತೀವಿ. ಆ ಬಿತ್ತಿದ ಒಂದೇ ಮಳೆಗೆ ಬಿತ್ತೀವಿ. ಮತ್ತು ಹೊಳ್ಳಿ ಇವತ್ತಿಗೆ ಮಳೆರಾಯ ನಮಗೆ ರೈತಗೆ ಮಳೆ ಕೊಡಲಿಲ್ಲ. ಅದಕ್ಕೆ ನಮಗೆ ಎಷ್ಟು ಕಷ್ಟ ಐತೆ ಅಂದ್ರೆ ಈ ಸಲ ಎಲ್ಲರ ಹೋಗಿ ಏನಪ್ಪ ನಾವು ಹೊಲದಾಗ ಬಂದ ಊರ್ಲಿ ಹಾಕ್ಯಬೇಕು ಅಥವಾ ಮನ್ಯಾಗ ನೇಣಿಗೆ ಬೀಗಬೇಕು, ಏನೋ ವಿಷ ಕುಡಿಬೇಕು ಅನ್ನೋ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿವಿ. ಯಾಕಂದ್ರೆ ಎಕರೆವಾರು ನಾವು ವಿಚಾರ ಮಾಡಿದಾಗ 10 ರಿಂದ 15 ಸಾವಿರ ರೂಪಾಯಿ ನಾವು ಖರ್ಚು ಮಾಡೀವಿ. ಅದನ್ನೆಲ್ಲ ಯಾರಪ್ಪ ಏನು ಕೊಡೋದು? ಗದಗ ಜಿಲ್ಲಾ, ಗದಗ ತಾಲೂಕು, ಗದಗ ಒಂದು ಹೋಬಳಿ ಗ್ರಾಮದಲ್ಲಿ ಈ ವರ್ಷ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಅತಿ ಕಡಿಮೆ ಮಳೆ ಆಗಿದೆ. ಆದ್ದರಿಂದ ಎಲ್ಲ ಒಂದು ರೈತರು ಬಿತ್ತಿದಂತಹ ಬೀಜ ಹಾಗೂ ಗೊಬ್ಬರ ಎಲ್ಲ ಭೂಮಿ ಪಾಲಾಗಿ ಯಾವ ಒಂದು ರೈತರಿಗೂ ಆ ಒಂದು ಫಲ ಕೊಡುವಂತಹ ನಿರೀಕ್ಷೆಯಲ್ಲಿ ಈ ವರ್ಷ ಇಲ್ಲ. ಆದ್ದರಿಂದ ಈ ಒಂದು ಸರ್ಕಾರದವರು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇಬ್ಬರೂ ಅವರು ಈ ಒಂದು ರೈತರ ಈ ಕೆಲಸ ಕಾರ್ಯಗಳಿಗಿನ ಬಂದು ಅನುವು ಮಾಡಿಕೊಟ್ಟು ಈ ಒಂದು ರೈತರಿಗೆ ಒಳ್ಳೆಯ ರೀತಿಯಿಂದ ಹೆಲ್ಪ್ ಮಾಡಬೇಕನ್ನುವಂತಹ ಉದ್ದೇಶ ಎಲ್ಲ ರೈತರ ಒಂದು ಮನವಿ. ಹಾಗೂ ಈ ಒಂದು ಇನ್ಶೂರೆನ್ಸ್ ವಿಷಯದೊಳಗೆ ಹೋದ ವರ್ಷ ಕೆಲವೊಂದು ಇನ್ಶೂರೆನ್ಸ್ ಅರ್ಧ ಮಂದಿ ಬಂದೈತಿ, ಅರ್ಧ ಮಂದಿ ಬಂದಿಲ್ಲ. ಅವರು ತುಂಬಿಸೋಣ ಹೊತ್ನಾಗ ಅಷ್ಟರು ಮಂದಿ ಕಂಪಲ್ಸರಿ ಮನೆಗೆ ಹೋಗಿ ಅವ್ರು ಇನ್ಶೂರೆನ್ಸ್ ಮಾಡಿಸ್ರಿ, ಬೆಳೆ ವಿಮೆ ಮಾಡಿಸ್ರಿ, ನಿಮ್ಗೆ ಆಪತ್ಕಾಲಕ್ಕೆ ನಿಮ್ಗೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಮಾತು ಹೇಳಿ ಎಲ್ಲ ರೈತರ ಕಡೆಯಿಂದನೂ ದುಡ್ಡು ತೊಗೊಂಡು ಹೊಳ್ಳಿ ಅದನ್ನು ಪರತ್ ದುಡ್ಡು ಎಲ್ಲರಿಗೂ ಸರಿಯಾದ ಟೈಮಲ್ಲಿ ಸರಿಯಾದ ವೇಳೆಯಲ್ಲಿ ತಲುಪಿಸುವಂತಹ ಕಾರ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಫಾರೂಕ್ ಮಖಾಂದಾರ್ ನೀಡ್ತಾ ಹೋಗ್ತಾರೆ. ಫಾರೂಕ್, ಈಗ ಗದಗ ಜಿಲ್ಲೆಯಲ್ಲಿ ಬರಗಾಲ ಆವರಿಸಿರುವಂಥದ್ದು. ಹೀಗಾಗಿ ಈಗ ಹೆಸರು ಬೆಳೆಗೆ ಯಾವುದೇ ನೀರಿಲ್ಲದೆ, ಮಳೆ ಇಲ್ಲದೆ ರೈತರು ಪರದಾಡ್ತಿದ್ದಾರೆ. ಹಾಗಾದ್ರೆ ಮಳೆಯನ್ನ ಹೊರತುಪಡಿಸಿ ಯಾವುದೇ ಪರ್ಯಾಯ ವ್ಯವಸ್ಥೆಗಳಿಲ್ವಾ ರೈತರಿಗೆ ಅಂತ? ಸುನಿಧಿ, ಏನಂದ್ರೆ ಗದಗ ಜಿಲ್ಲೆಯ ಏನು ಹೆಸರು ಬೆಳೆಗಾರರಿದ್ದಾರೆ, ರೈತರು ಹೆಸರನ್ನ ಬೆಳೆದಿದ್ರು. ಆದ್ರೆ ಆ ಬೆಳೆದಿರ್ತಕ್ಕಂಥ ಹೆಸರಿಗೆ ಇವತ್ತು ಉಸಿರು ನಿಂತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಾಡಿಕೆಯಂತೆ ಪ್ರತಿ ವರ್ಷ ಗದಗ ಜಿಲ್ಲೆಯಲ್ಲಿ 3 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗ್ತಾ ಇತ್ತು ಹೆಸರು ಬೆಳೆ ಮುಂಗಾರಿಯಲ್ಲಿ. ಆದ್ರೆ ಅದರ ಪೈಕಿ ಈ ವರ್ಷ 1,17,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಇದು ಒಂದು ಕೃಷಿ ಇಲಾಖೆ ಅಧಿಕಾರಿಗಳು ನೀಡ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ. ಆದ್ರೆ ಯಾಕೆ ಅವ್ರ ಬಿತ್ತನೆಯಲ್ಲಿ ಕಡಿಮೆ ಆಯ್ತು ಅಂದ್ರೆ ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಬಿತ್ತನೆಯ ಕಡಿಮೆ ಆಗಿತ್ತು. ಆದ್ರೆ ಜೂನ್ ತಿಂಗಳಲ್ಲಿ ಏನೋ ಪ್ರತಿ ವರ್ಷ ರೈತರು ಹೆಸರನ್ನ ಬಿತ್ತನೆ ಮಾಡ್ತಿದ್ರು. ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರೆ 1.5 ತಿಂಗಳು ಅಂದ್ರೆ ಇವತ್ತಿನವರೆಗೂ ಅಂತ ಹೇಳಿದ್ರೆ ಸುಮಾರು 1.5-2 ಫೀಟ್ನಷ್ಟು ಎತ್ತರಕ್ಕೆ ಬರ್ಬೋದಾಗಿತ್ತು. ಅಂದ್ರೆ ಸಮರ್ಪಕವಾಗಿ ಮಳೆ ಆಗ್ಬೇಕು. ಅದಕ್ಕೆ ತಕ್ಕಂತೆ ರೈತ ಗೊಬ್ಬರ ಸಹ ನೀಡಿದ್ರೆ 1.5-2 ಫೀಟ್ನಷ್ಟು ಎತ್ತರ ಆಗ್ಬೇಕಾಗಿತ್ತು. ಆದ್ರೆ ಅದು ಈ ತನಕ ಕೂಡ ಬೆಳೆದಿಲ್ಲ. ಹಾಗಾಗಿ ನೊಂದ ರೈತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಪ ಸ್ವಲ್ಪ ಬೆಳೆದಿರ್ತಕ್ಕಂಥ ಬೆಳೆ ಸಹ ಇವತ್ತು ಹರಗುವ ಮೂಲಕ, ಅಂದ್ರೆ ಇನ್ನೇನು ಹಿಂಗಾರಿ ಸ್ಟಾರ್ಟ್ ಆಗೋದ್ರಿಂದ ಹಿಂಗಾರಿಗಾದ್ರೂ ನಾವು ಹೊಲವನ್ನ ರೆಡಿಯಾಗಿ ಇರಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಇರತಕ್ಕಂಥ ಬೆಳೆಯನ್ನ ಹರಗುವ ಮೂಲಕ ತಮ್ಮ ಒಂದು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಜಿಲ್ಲೆಯಲ್ಲಿ. ಸುನಿಧಿ, ಹಾಗಾದ್ರೆ ಇದಕ್ಕೆಲ್ಲ ಪರ್ಯಾಯ ವ್ಯವಸ್ಥೆಗಳು ಏನು ಇಲ್ವಾ ಫಾರೂಕ್? ಹಾಗಾದ್ರೆ
ಸರಿಯಾದ ಸಮಯಕ್ಕೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಈಗಾಗಲೇ ರೈತರು ತಮ್ಮ ಆಕ್ರೋಶದ ಮೂಲಕ ಅಧಿಕಾರಿಗಳಿಗೆ ಮನವಿ ಸಹ ಮಾಡ್ತಾ ಇದ್ದಾರೆ. ತಮ್ಮ ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಲಕ್ಷ ನಾವು ಸಾಲ ಸೂಲ ಮಾಡಿ ಬೆಳೆಯನ್ನ ಬೀಜ ಗೊಬ್ಬರವನ್ನ ತಂದು ಭೂತಾಯಿಯ ಒಳ್ಳನ್ನ ತುಂಬಿಸಿದ್ವಿ. ಆದ್ರೆ ಮಳೆ ಕೈ ಕೊಟ್ಟಿರೋದ್ರಿಂದ, ಅಂದ್ರೆ ಕಳೆದ ವರ್ಷ ಅತಿವೃಷ್ಟಿಯಿಂದ ರೈತನ ಕೈಗೆ ಯಾವುದೇ ಬೆಳೆ ಸಿಗ್ಲಿಲ್ಲ. ಈ ರೀತಿ ಈ ವರ್ಷ ಅಂದ್ರೆ ಅನಾವೃಷ್ಟಿ ಬಂದಿರೋದ್ರಿಂದ ಏನು ಸಾಲ ಸೂಲ ಮಾಡಿ ಭೂತಾಯಿ ಒಳ್ಳೆ ತುಂಬಿಸಿದಂತ ರೈತ ಇವತ್ತು ಯಾವುದೇ ಫಸಲನ್ನ ಕಾಣದೆ ಮುಗಿಲಿನತ್ತ ಮುಖ ಮಾಡಿರೋದು. ಆದ್ರೆ ಅಧಿಕಾರಿಗಳು ಸಹ ಭೇಟಿ ನೀಡಿ ಇವ್ರಿಗೆ ಪರಿಹಾರವನ್ನ ಒದಗಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೆಲ ತಾಲೂಕುಗಳಲ್ಲಿ ಭೇಟಿ ನೀಡಿ ಅವರಿಗೆ ಪರಿಹಾರ ಒದಗಿಸುವ ಒಂದು ಕಾರ್ಯ ಕೂಡ ಕೈಗೊಂಡಿದ್ದಾರೆ. ಆದ್ರೆ ಸರ್ಕಾರದಲ್ಲಿ ಈ ತನಕ ಕೃಷಿ ಸಚಿವರು ಇಲ್ಲದೆ ಇರೋ ಕಾರಣ ರೈತರು ಅದನ್ನು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ತನಕ ಸಚಿವ ಸಂಪುಟದಲ್ಲಿ ಕೃಷಿ ಸಚಿವರೇ ಇಲ್ಲ, ಹಾಗಾದ್ರೆ ಈ ಕೃಷಿಕರ ಬದುಕನ್ನ ನೋಡೋರು ಯಾರು, ಆಲಿಸೋರು ಯಾರು ಅಂತ ಹೇಳಿ ಆ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಸರ್ಕಾರ ಆದಷ್ಟು ಬೇಗ ಇವ್ರಿಗೆ ಪರಿಹಾರ ಒದಗಿಸುವ ಮೂಲಕ ಈ ರೈತರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಬಹುತೇಕ ರೈತರ ಒಂದು ಅಳಲಾಗಿದೆ. ಸುನಿಧಿ, ಧನ್ಯವಾದಗಳು ಫಾರೂಕ್ ಮಖಾಂದಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಾಸ್ತಿ